ಮುರುಘಾ ಮಠದ ಪುತ್ಥಳಿ ನಿರ್ಮಾಣದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂತಹ ಆರೋಪ ಇದೀಗ ಕೇಳ್ಬರ್ತಾ ಇರುವಂತದ್ದು. ಮಾಜಿ ಸಚಿವ ಏಕಾಂತಯ್ಯ ದೂರಿಗೆ ಶ್ರೀಮಠದಿಂದ ಸ್ಪಷ್ಟನೆಯನ್ನ ಕೂಡ ಕೊಡಲಾಗಿದೆ. ಬಸವೇಶ್ವರ ಪುತ್ಥಳಿ ನಿರ್ಮಾಣದಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ. ಮುರುಘಾ ಮಠದ ಉಸ್ತುವಾರಿ ಬಸವಪ್ರಭು ಶ್ರೀ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯುವಕರಿಗೆ ಉದ್ಯೋಗ ಸೃಷ್ಟಿಸಲು ಈ ಯೋಜನೆಯನ್ನ ಮಾಡಲಾಗಿತ್ತು. ಈ ಯೋಜನೆಯಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ. ಮಾಜಿ ಸಚಿವ ಏಕಾಂತಯ್ಯ ದೂರಿಗೆ ಶ್ರೀಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮುರುಘಾ ಶ್ರೀ ಬಿಡುಗಡೆಯಾದ ಹಿನ್ನೆಲೆ ಈ ರೀತಿ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ. ಶಿವಮೂರ್ತಿ ಮುರುಘಾ ಶರಣರಿಗೆ ದೊಡ್ಡ ಉದ್ದೇಶ ಇತ್ತು. ಜಗತ್ತಿನಲ್ಲೇ ಅತಿ ಎತ್ತರದ ಬಸವ ಪುತ್ಥಳಿ ನಿರ್ಮಾಣ ಯೋಜನೆ ಇತ್ತು. ಇದರಿಂದ ಜಿಲ್ಲೆಯ ಪ್ರವಾಸೋದ್ಯಮ ಅಭಿವೃದ್ಧಿ ಆಗುತ್ತೆ. ಆದರೆ ಜಿಲ್ಲೆಯ ಅಭಿವೃದ್ಧಿ ಸಹಿಸದೆ ಈ ರೀತಿ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ. ಇದಕ್ಕೆ 280 ಕೋಟಿ 20 ಲಕ್ಷ ರೂಪಾಯಿ ಬಸವ ಪುತ್ಥಳಿ ಯೋಜನೆ ಮಾಡೋದಕ್ಕೆ ಖರ್ಚು ಕೂಡ ಆಗಿದೆ. 10 ಕೋಟಿ ಹಣ ಖಾತೆಯಲ್ಲಿ ಕೂಡ ಇದೆ ಅಂತ ಕೂಡ ಇದಕ್ಕೆ ಸ್ಪಷ್ಟನೆಯನ್ನ ಕೂಡ ಕೊಡಲಾಗಿರುವಂತದ್ದು. ಮುರುಘಾ ಮಠದ ಪುತ್ಥಳಿ ನಿರ್ಮಾಣದಲ್ಲಿ ಭ್ರಷ್ಟಾಚಾರ ನಡೆದಿರುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಗಂಭೀರವಾದ ಆರೋಪ ಮಾಡಿದ್ದಾರೆ ಏಕಾಂತಯ್ಯ. ದೂರದೃಷ್ಟಿ ಯೋಜನೆಯನ್ನು ಇಟ್ಟು ಪರಮ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ಚಿತ್ರದುರ್ಗ ಜಿಲ್ಲೆ ಅಭಿವೃದ್ಧಿಯಾಗಬೇಕು ಅನ್ನೋ ಒಂದು ದೂರದೃಷ್ಟಿ ಯೋಜನೆಯನ್ನು ಇಟ್ಕೊಂಡ್ಬಿಟ್ಟು ವಿಶ್ವಗುರು ಬಸವಣ್ಣನವರ ಬಸವ ಪುತ್ಥಳಿಯನ್ನು 325 ಅಡಿ ಎತ್ತರದಲ್ಲಿ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಯೋಜನೆ ಪ್ರಾರಂಭ ಆಗಿ 10 ವರ್ಷಗಳಾಗಿದ್ದಾವೆ. ಕೆಲಸನೂ ನಡೀತಾ ಇದೆ. ಈ ಯೋಜನೆ ಪೂರ್ಣಗೊಳ್ಳಬಾರ್ದು, ಈ ಯೋಜನೆ ನಿಲ್ಲಿಸಬೇಕನ್ನೋ ಒಂದು ಉದ್ದೇಶದಿಂದ ಕೆಲವರು ಬೇಕಂತಲೇ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಮಾಜಿ ಸಚಿವರಾಗಿರುವಂಥ ಏಕಾಂತಯ್ಯನವರು ಜಿಲ್ಲಾಧಿಕಾರಿಗಳಿಗೆ ದೂರನ್ನು ನೀಡಿದ್ದಾರೆ. ಇಲ್ಲಿ ನಾವು ಸಂಪೂರ್ಣವಾದಂತಹ ಸರ್ಕಾರ ನೀಡಿರುವಂತಹ ಅನುದಾನವನ್ನು ನಾವು ಅದಕ್ಕೆಲ್ಲ ಸರಿಯಾದ ಲೆಕ್ಕಪತ್ರಗಳನ್ನು ಇಟ್ಕೊಂಡಿದ್ದೀವಿ. ಬಿಲ್ ಇದೆ, ರಸೀದಿ ಇದೆ, ಕೆಲಸ ನಡೀತಾ ಇದೆ. ಇದನ್ನು ನಿಲ್ಲಿಸ್ಬೇಕಂತಲೇ ಸಮಾಜದಲ್ಲಿ ಬೇಕಂತಲೇ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ದ್ವೇಷಕ್ಕೆ ದ್ವೇಷ ಮಾಡ್ತಾ ಇದ್ದಾರೆ. ಪರಮ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ಚಿತ್ರದುರ್ಗ ಜಿಲ್ಲೆ ಅಭಿವೃದ್ಧಿಯಾಗಬೇಕು ಅನ್ನೋ ಒಂದು ದೂರದೃಷ್ಟಿ ಯೋಜನೆಯನ್ನು ಇಟ್ಕೊಂಡ್ಬಿಟ್ಟು ವಿಶ್ವಗುರು ಬಸವಣ್ಣನವರ ಬಸವ ಪುತ್ಥಳಿಯನ್ನು 325 ಅಡಿ ಎತ್ತರದಲ್ಲಿ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಯೋಜನೆ ಪ್ರಾರಂಭ ಆಗಿ 10 ವರ್ಷಗಳಾಗಿದ್ದಾವೆ. ಕೆಲಸನೂ ನಡೀತಾ ಇದೆ. ಈ ಯೋಜನೆ ಪೂರ್ಣಗೊಳ್ಳಬಾರ್ದು, ಈ ಯೋಜನೆ ನಿಲ್ಲಿಸಬೇಕನ್ನೋ ಒಂದು ಉದ್ದೇಶದಿಂದ ಕೆಲವರು ಬೇಕಂತಲೇ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಮಾಜಿ ಸಚಿವರಾಗಿರುವಂಥ ಏಕಾಂತಯ್ಯನವರು ಜಿಲ್ಲಾಧಿಕಾರಿಗಳಿಗೆ ದೂರನ್ನು ನೀಡಿದ್ದಾರೆ. ಇಲ್ಲಿ